ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಸುಮಾರಷ್ಟು ಜನ ಕಮೆಂಟ್ ಮಾಡಿದರು, ಶೋಲ್ಡರ್ ಟು ವೇಸ್ಟ್ ಡಾಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡಿ ಅಂತ. ಸೊ ಇವತ್ತು ನಾನು ಕಟ್ ಮಾಡ್ತಾ ಇರೋ ಬ್ಲೌಸು ಶೋಲ್ಡರ್ ಟು ವೇಸ್ಟ್ ಡಾಟು ಯಾವ ರೀತಿ ಮೆಜರ್ಮೆಂಟ್ ಪ್ರಕಾರ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ಬಂದು ಬ್ಲೌಸ್ ಲೆಂತ್ ಬಂದು 15 ಇಂಚಸ್ ಇದೆ, ಶೋಲ್ಡರ್ ಬಂದು 16 ಇಂಚಸ್ ಇದೆ, ಮತ್ತು ವೇಸ್ಟ್ ಬಂದು 32.5 ಇದೆ, ಆರ್ಮೋಲ್ 18 ಇದೆ, ಚೆಸ್ಟ್ 40 ಇದೆ, ಸ್ಲೀವ್ ಲೆಂತು 11.5, ಸ್ಲೀವ್ ಲೂಸ್ ಬಂದು 5.75, ಅಫೆಕ್ಸ್ 0.110. ಇಷ್ಟು ನಂದು ಬ್ಲೌಸ್ ಮೆಷರ್ಮೆಂಟು ನಾನು ಬರೆದಿಟ್ಕೊಂಡಿದ್ದೀನಿ. ಈಗ ನಾನು ಫಸ್ಟಿಗೆ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ಯಾಕೆ ಅಂದರೆ ನಮಗೆ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಇಲ್ಲಾಂದರೆ ಫಿನಿಶಿಂಗು ಸ್ವಲ್ಪ ನೀಟಾಗಿ ಬರಲ್ಲ. ಹಾಗಾಗಿ ನಾನು ಪೇಪರ್ ಮೇಲೆ ಫಸ್ಟ್ ಕಟ್ ಮಾಡಿ ಆಮೇಲೆ ಲೈನಿಂಗ್ ಕ್ಲಾತು ಮತ್ತು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ನನಗೆ ಈ ಬ್ಲೌಸ್ನ. ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ ಈ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿದೆ ಮತ್ತು ಕಟ್ ಮಾಡಿದ್ದೆ ಅಂತ. ಸೊ ಇದು ಅವ್ರಿಗೆ ಟೀಚರ್ ಇದು ಸ್ಟಿಚ್ ಮಾಡಿಸಿದವರು, ಅವ್ರಿಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ಇದು. ಸೊ ಇದೇ ಮೆಷರ್ಮೆಂಟಿಗೆ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವತ್ತು ನಾನು ಬ್ಲೌಸ್ ಕಟ್ ಮಾಡ್ತಾ ಇರೋದು ಫ್ರಂಟಲ್ಲಿ ವಿ ಶೇಪ್ ಬರುತ್ತೆ ಮತ್ತು ಶೋಲ್ಡರ್ ಟು ವೇಸ್ಟ್ವರೆಗೂ ಇಲ್ಲಿ ಡಾಟ್ ಬರುತ್ತೆ. ಆ ರೀತಿಯಾದ ಬ್ಲೌಸ್ನ ನಾನು ಇವತ್ತು ಕಟ್ ಮಾಡ್ತಿರೋದು. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ, ಈ ರೀತಿ ಬಂದಿರೋದು ಈಗ ಟ್ರೆಂಡಿಂಗಲ್ಲಿರೋ ಪ್ಯಾಟರ್ನ್ ಬಟನ್ ಬ್ಲೌಸ್. ಇದು ಪ್ಯಾಟರ್ನ್ ಬ್ಲೌಸು ತುಂಬಾ ಚೆನ್ನಾಗಿತ್ತು ಈ ಒಂದು ಬ್ಲೌಸ್ ಫಿನಿಶಿಂಗ್ ಎಲ್ಲ. ಸೊ ಇದರ ಮೆಜರ್ಮೆಂಟ್ ಆಧಾರದ ಮೇಲೆ ನಾನು ಬ್ಲೌಸ್ನ ಕಟ್ ಮಾಡ್ತಾ ಇರೋದು. ಬನ್ನಿ, ಫಸ್ಟಿಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ. ನನಗೆ ಬ್ಲೌಸ್ ಲೆಂತ್ ಬೇಕು 15 ಇಂಚಸ್ಸು. ಸೊ ನಾನಿಲ್ಲಿ ಬ್ಲೌಸ್ಗೆಲ್ಲ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪೈಪಿಂಗ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಬ್ಲೌಸ್ ಲೆಂತ್ ಬಂದು 15 ಇಂಚಸ್ಸು. ನಾನಿಲ್ಲಿ 1/4 ಇಂಚಸ್ನ ಆ್ಯಡ್ ಮಾಡ್ತೀನಿ. ಅರ್ಥಾಯ್ತಲ್ಲ? ನೋಡಿ, ಕರೆಕ್ಟಾಗಿ 16.25 ಕರೆಕ್ಟಾಗಿದೆ ನನಗಿದು. ಇಷ್ಟಾದಮೇಲೆ ಆಮೇಲೆ ನಾವು ಶೋಲ್ಡರ್ ಎಷ್ಟು ಬೇಕು ಅಂದರೆ 16 ಇಂಚಸ್ಸು ಶೋಲ್ಡರ್ ಇದೆ, ಅದರಲ್ಲಿ ಡಿವೈಡೆಡ್ ಬೈ ನಾವು 2 ಮಾಡ್ಕೋಬೇಕು. ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 18 ಇಂಚಸ್ಸು 8 ಬರುತ್ತೆ. 16 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಇಂಚಸ್ ಬರುತ್ತೆ. 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ಆಯಿತಾ? ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 8 ಇಂಚಸ್ಗೆ ಈಗ ನಾವು ಆರ್ಮೋಲ್ಗೆ ಇಲ್ಲಿಂದ ಫಸ್ಟು 1.5 ಇಂಚ್ ನಾನು ಶೋಲ್ಡರ್ ಡ್ರಾಪ್ನ ತಗೊಳ್ತೀನಿ. ಶೋಲ್ಡರ್ ಡೌನಿಂಗ್ ನಾನು 1.5 ಇಂಚಸ್ಸು ತಗೊಳ್ತೀನಿ. 1.5 ಇಂಚ್ ತಗೊಂಡು ಫಸ್ಟ್ ಇಲ್ಲಿ ಒಂದು 2.5 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನಾನು ಇದನ್ನು ಚೇಂಜಸ್ ಮಾಡ್ಕೊಳ್ತೀನಿ, ಮತ್ತು ಗಮನ ಇಟ್ಟು ನೋಡಿ. ಫಸ್ಟ್ ನಾನು 2.5 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ, ಜಸ್ಟ್ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಈ 1.5 ಇಂಚ್ ಏನಿದೆಯೋ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ. ನೀವು ಸ್ವಲ್ಪ ಚಿಕ್ಕ ಸೈಜ್ ಬ್ಲೌಸ್ ಆದರೆ, ಇದು ನಾನು ಹೊಲಿತಾ ಇರೋ ಬ್ಲೌಸ್ ಇವಾಗ 40 ಸೈಜ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇರೋದು. ಸೊ ನೀವು ಇನ್ನು ಸ್ವಲ್ಪ ಚಿಕ್ಕ ಸೈಜ್ ಬ್ಲೌಸ್ ಆದರೆ ನೀವು 1.25 ಅಂದರೆ ಇಲ್ಲಿ 1/4 ಇಂಚಷ್ಟು ನೀವು ಡೌನಿಂಗ್ ತೊಗೊಂಡ್ರು ಆಗುತ್ತೆ. ಸೊ ನಾನಿಲ್ಲಿ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚಸ್ನ ನಾನು ಡೌನಿಂಗ್ನ ತಗೊಂಡಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ ಶೋಲ್ಡರ್ ಈ ಒಂದು ಆರ್ಮೋಲ್ ಎಷ್ಟು ತಗೋಬೇಕು ಅಂತ. ಆರ್ಮೋಲ್ ತಗೋಬೇಕಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಚೆಸ್ಟ್ ಮೆಜರ್ಮೆಂಟು ಆಧಾರದ ಮೇಲೆ ನೋಡಿ, 40 ಡಿವೈಡೆಡ್ ಬೈ 6 ಎಷ್ಟು ಬಂತು? 6.6 ಬಂತು. ಇದಕ್ಕೆ ಪ್ಲಸ್ 1 ಆ್ಯಡ್ ಮಾಡ್ಕೋಬೇಕು. ಪ್ಲಸ್ 1 ಆ್ಯಡ್ ಮಾಡಿಕೊಂಡ್ರೆ 7.6 ಬಂತು. 7.6ನ ನಾನಿಲ್ಲಿ ಆರ್ಮೋಲ್ಗೆ ತಗೊಳ್ತೀನಿ. 7.6 ಅಂದರೆ ಏನು ಅಂದರೆ 7.5ಗಿಂತೂ 1 ಲೈನು ಎಕ್ಸ್ಟ್ರಾ. 7.5ಗಿಂತೂ 1 ಲೈನು ಎಕ್ಸ್ಟ್ರಾ. ನೋಡಿ, ಇಲ್ಲಿ 7.6ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ 7.6ಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ನಾವು ಇಲ್ಲಿ ಏನು ಶೋಲ್ಡರ್ ತೊಗೊಂಡಿರ್ತೇವೆ 8 ಇಂಚು, ಇಲ್ಲೂ 8 ಇಂಚಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಆಯ್ತಲ್ಲ? ಇಷ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಆಯ್ತಲ್ಲ? ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ನಾವು
ವೇಸ್ಟ್ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟ್ ಬಂದಿರೋದು 32.5 ನೋಡಿ, 32.5 ಡಿವೈಡೆಡ್ ಬೈ 4 ಅರ್ಥ ಆಯ್ತಲ್ಲ. ಇಷ್ಟು ಮಾಡಿಕೊಂಡ್ರೆ ನಮಗೆ ನೋಡಿ 8.1 ಬರುತ್ತೆ ವೇಸ್ಟು. 8.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. 8.1 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಷ್ಟಾದಮೇಲೆ ಚೆಸ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 40 ಡಿವೈಡೆಡ್ ಬೈ 4 10 ಬರುತ್ತೆ. 10ಗೆ ನಮಗೆ ಇದು ಕ್ಲೋಸ್ ನೆಕ್ ಆಗಿರುತ್ತೆ. ನಮಗೆ ಕೈಯೆಲ್ಲ ಫ್ರೀಯಾಗಿ ಆಡ್ಸೋಕ್ಕೆ ಬೇಕು ಅಂದರೆ ನಮ್ಗೆ ಇಲ್ಲಿ ಲೂಸಿಂಗ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. 10 ಇಂಚ್ ಆದಮೇಲೆ ಪ್ಲಸ್ ನಾವು ಇದಕ್ಕೆ ಲೂಸಿಂಗ್ನ ಹ್ಯಾಡ್ ಮಾಡಬೇಕು. ಲೂಸಿಂಗ್ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ 1.5 ಇಂಚ್ 1.5 ಓಕೆನಾ. ಇಲ್ಲಿ ನಾವು 2 ಇಂಚು ಹ್ಯಾಡ್ ಮಾಡ್ಕೋಬೋದು. ಅಂದರೆ ಚೆಸ್ಟ್ ಹೆವಿ ಇತ್ತು ಅನ್ನೋದಾದರೆ ನಿಮಗೆ ಇಲ್ಲಿ ಟೈಟ್ ಆಗುತ್ತೆ ಪೋರ್ಷನ್ ಅನ್ನೋಂಗಿದ್ರೆ ನೀವು 2 ಇಂಚಸನ್ನು ಹ್ಯಾಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1.5 ಇಂಚ್ ಹ್ಯಾಡ್ ಮಾಡಿಕೊಂಡ್ರೆ ನನಗೆ ಬರ್ತಿದೆ ಇಲ್ಲಿ 11.5 ಇಂಚು ನೋಡಿ. 11.5 ಇಂಚು ನನಗಿಲ್ಲಿ ಪೇಪರು ಎಕ್ಸ್ಟ್ರಾ ಮಾರ್ಜಿನ್ಗೆ ಶಾರ್ಟೇಜ್ ಆಗಿದೆ. ಇಲ್ಲಿ ನಾನು ಪೇಪರ್ನ ಜಾಯಿನ್ ಮಾಡ್ಕೊಳ್ತೀನಿ ನೋಡಿ. ನಾನಿಲ್ಲಿ ಎಕ್ಸ್ಟ್ರಾ ಪೇಪರ್ನ ಹ್ಯಾಡ್ ಮಾಡಿಕೊಂಡೆ. ಸೊ ಇಲ್ಲಿಂದ 1.5 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 1.5 ಇಂಚು ಮಾರ್ಜಿನ್. ಇಷ್ಟಾದಮೇಲೆ ಈ 2 ಪಾಯಿಂಟ್ನ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ವೇಸ್ಟ್ಗೆ ಯಾವುದೇ ರೀತಿ ನೀವು ಲೂಸ್ನ ಹ್ಯಾಡ್ ಮಾಡೋಂಗಿಲ್ಲ. ಸೊ ಚೆಸ್ಟ್ಗಷ್ಟೇ ಹ್ಯಾಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹ್ಯಾಡ್ ಮಾಡೋದಲ್ಲ ಅಂತ ನಾವು ವೇಸ್ಟ್ಗೂ ಹ್ಯಾಡ್ ಮಾಡಬಾರ್ದು. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ಈಗ ನೋಡಿ, ಇಲ್ಲಿಂದ ನಾನೊಂದು 1/2 ಇಂಚಿಗೆ ಈ ಕಡೆ ಮಾರ್ಕ್ನ ಮಾಡ್ಕೊಳ್ತೀನಿ. 1/2 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲಿಂದ ಈ ಪಾಯಿಂಟಿಗೆ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ 1/2 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರಿಂಕಲ್ನ ಅವಾಯ್ಡ್ ಮಾಡೋಕ್ಕೆ ಇಲ್ಲಿ 1/2 ಇಂಚ್ ನಾನು ಹೊರಗಡೆ ತಗೊಂಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 1.5 ಇಂಚ್ ನಾವು ಏನಕ್ಕೆ ಶೋಲ್ಡರ್ ಸ್ಲೋಪ್ ಮಾಡಿದ್ದೀವಿ ಅಂದರೆ ಈ ಒಂದು ನೆಕ್ ಹತ್ರ ನಮಗೆ ಇಲ್ಲಿ ಕ್ಲೋಸ್ ನೆಕ್ ಇರುತ್ತೆ ಬ್ಯಾಕಲ್ಲಿ. ಸೊ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಈ ಶೋಲ್ಡರ್ ಹತ್ರ. ಸೊ ಹಾಗಾಗಿ ನಾವು 1.5 ಇಂಚ್ನ ಇಲ್ಲಿ ಸ್ಲೋಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ರಿಂಕಲ್ಲು ಬರಲ್ಲ. ರಿಂಕಲ್ನ ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ನಾವಿಲ್ಲಿ 1.5 ಇಂಚ್ನ ಡೌನಿಂಗ್ನ ಮಾಡ್ತೀವಿ. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನೋಡಿ, ಇಲ್ಲಿ ನಾನು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. ಶೋಲ್ಡರ್ ನಾವು ಸ್ಟಿಚ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ 7.6 ಇದೆಯಲ್ಲ, 7.6ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ನ. ಸೊ ಮಿಡ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ಇಷ್ಟಾಯ್ತಲ್ಲ. ಇಷ್ಟಾದಮೇಲೆ ನಾನು ಆರ್ಮೋಲ್ ರೌಂಡಿಂಗ್ ತೆಗೆಯೋಕ್ಕೆ ಇಲ್ಲಿಂದ 1 ಪಾಯಿಂಟ್ನ ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ತುಂಬ ಸೈಜ್ ಜಾಸ್ತಿ ಹೋದಷ್ಟು ಈ ಪಾಯಿಂಟ್ ಅನ್ನೋದು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಸೊ ಬ್ಲೌಸ್ ಸೈಜು ಕಡಿಮೆ ಆದಷ್ಟು ನಿಮಗೆ ಇಲ್ಲಿ 1/2 ಇಂಚಿಗೆ ಬರುತ್ತೆ. ಸೊ ಇದು ನಾನಿಲ್ಲಿ 40 ಸೈಜ್ ಬಿಗ್ ಸೈಜ್ ಆಗಿರೋದ್ರಿಂದ ಇಲ್ಲಿಂದ 40 ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ 36, 32 ಆ ಥರ ಆದರೆ ನೀವೊಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಒಂದು ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ಡಾಟ್ಸ್ನ ಸೇರಿಸ್ಕೊಂಡು ನೋಡಿ, ನಮಗೆ ಈ ಲೈನು ಮತ್ತು ಈ ಡಾಟ್ ಎರಡೂ ನೀಟಾಗಿ ಸೆಟ್ ಆಗಬೇಕು. ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ಆಯ್ತಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ ಡೀಪು, ಸೊ ನಾನಿಲ್ಲೂ ಫುಲ್ ಕ್ಲೋಸ್ ಇರುತ್ತೆ, ಯಾವುದೇ ರೀತಿ ನಾನು ಡೀಪ್ ಇಡ್ತಾ ಇಲ್ಲ, ಯಾವುದೇ ರೀತಿ ಡಿಸೈನು ಇಡ್ತಾ ಇಲ್ಲ ನೆಕ್ಗೆ. ಸೊ ಇಲ್ಲಿಂದ ಜಸ್ಟು 1.5 ಇಂಚಿಗೆ ನಾನೊಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ. 1.5 ಇಂಚಿಗೆ ಇಲ್ಲಿಂದ 2 ಇಂಚಸ್ಸು. ಫ್ರಂಟಲ್ಲಿ ನನಗೆ ಡೀಪ್ ನೆಕ್ ಬರುತ್ತೆ, ಶೋಲ್ಡರು ನನಗೆ ಮೈನಸ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿಂದ ನೋಡಿ 1.5 ಇಂಚಿಗೆ ನಾನು
ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಕೇಲ್ ಏನಿದೆಯೋ ಇದನ್ನ ಯೂಸ್ ಮಾಡಿಕೊಂಡು ನಾನು ಈ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ, ಇಲ್ಲಿಂದ ಹಿಂಗೆ ಬಂದರೆ ರೌಂಡ್ ಬರುತ್ತೆ. ಸೊ ಬೋಟ್ ನೆಕ್ ಶೇಪ್ ಬರಬೇಕಂದ್ರೆ ಸ್ವಲ್ಪ ನಮಗೆ ಇಲ್ಲಿಂದ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇಷ್ಟು ಬ್ಯಾಕ್ ಪಾರ್ಟು. ಸೊ ನನಗೆ ಫ್ರಂಟಲ್ಲಿ ಶೋಲ್ಡರ್ ಎಲ್ಲ ಮೈನಸ್ ಆಗುತ್ತೆ ಮತ್ತು ಇದೆಲ್ಲ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಇದಕ್ಕೆ ನಾವು ಹ್ಯಾಡ್ ಮಾಡಿದ್ದೀವಲ್ಲ 1.25 ಇಂಚು, ಅದಕ್ಕಿಂತ 1.5 ಇಂಚು ನಮಗೆ ಎಕ್ಸ್ಟೆಂಡ್ ಆಗುತ್ತೆ. ಯಾವ ರೀತಿ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ, ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಬ್ಯಾಕ್ ಪಾರ್ಟ್ನ. ನೀಟಾಗಿ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೋಬೇಕು. ನೋಡಿ, 1 ಇಂಚು ನಾನು ಈ ಕಡೆ ಒಳಗಡೆಗೆ ಏನು 1/2 ಇಂಚ್ ತೊಗೊಂಡಿದ್ದೀನೋ ಅಲ್ಲಿಂದ ಬರಬೇಕು, ಇಲ್ಲಿಂದ ಅಲ್ಲ. ಸೊ ಸ್ವಲ್ಪ ಗಮನ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ನಿಮಗೆ, ಫಸ್ಟೇ ನೀವು ಕಾಸ್ಟ್ಲಿ ಬ್ಲೌಸ್ ಪೀಸಸಲ್ಲಿ ಟ್ರೈ ಮಾಡಬೇಡಿ, ಕಟ್ ಮಾಡಬೇಡಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವೇನು ಮಾಡಬೇಕು, ಫಸ್ಟಿಗೆ ಒಂದು ಕಡಿಮೆ ಬೆಲೆದು ಬ್ಲೌಸ್ ಪೀಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಒಂದು ಸಲ ವೇರ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ನೋದು ನಿಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆ ಚೇಂಜಸ್ ಎಲ್ಲ ಮಾಡಿಕೊಂಡು ನೀವು ಬೇಕಾದ್ರೆ ಸ್ಯಾರಿ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೋಬೋದು. ನಾನು ಹೇಳ್ತಾ ಇರ್ತೀನಿ ನಿಮ್ಗೆ ಪದೇ ಪದೇ. ಹಾಗೇನಾದ್ರು ನಿಮಗೆ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನಿಸಿದ್ರೆ, ಸೊ ಆರ್ಮೋಲ್ ಹತ್ರ ಆಗಿರ್ಬೋದು ಮತ್ತು ನೆಕ್ ಹತ್ರ ಆಗಿರ್ಬೋದು, ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೆ ಸೊ ನೀವು ಆ ಒಂದು ಬ್ಲೌಸಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಬೆಲೆ ಬ್ಲೌಸ್ನ ಫಸ್ಟು ಕಟ್ ಮಾಡಿ, ಆಮೇಲೆ ನೀವು ಸ್ವಲ್ಪ ಕಾಸ್ಟ್ಲಿದು ಸ್ಯಾರಿ ಬ್ಲೌಸ್ಗಳನ್ನ ಕಟ್ ಮಾಡ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಷ್ಟು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನೋಡಿ, ನಾನು ಪೇಪರ್ ತಗೊಂಡೆ. ನೋಡಿ, ಫ್ರಂಟ್ ಪಾರ್ಟಲ್ಲಿ 1/2 ಇಂಚಷ್ಟು ಮೇಲೆ ಮಾರ್ಜಿನ್ ಬಿಟ್ಟೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಶೋಲ್ಡರ್ ಎಷ್ಟು 8 ಇಂಚು, 8 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಶೋಲ್ಡರ್ ಸ್ಲೋಪ್ ತೊಗೊಳ್ತೀನಿ 1.5 ಇಂಚು. ಶೋಲ್ಡರ್ ಸ್ಲೋಪು 1.5 ಇಂಚಿಗೆ ಕೊಟ್ಟಿದ್ದೀನಿ. ಸೊ 1.5 ಇಂಚು ಕೊಟ್ಟಿದ್ದಾದಮೇಲೆ ಇಲ್ಲಿಂದ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ 1.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಷ್ಟು ಇಲ್ಲಿ ನಾನು ಹೇಳಿದ್ನಲ್ಲ, ನಾನು ಫ್ರಂಟ್ ಬ್ಯಾಕಲ್ಲಿ ಏನು ತೊಗೊಂಡಿದ್ನೋ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಅರ್ಥಾಯ್ತಲ್ಲ? ಇಷ್ಟಾದಮೇಲೆ ಈ ರೀತಿ ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಸೊ ಇದು ಫ್ರಂಟ್ದಾಗಿರೋದ್ರಿಂದ ನಾನು ಇಲ್ಲಿ 0.25ಗೆ ಡೌನಿಂಗ್ನ ತಗೊಳ್ತೀನಿ. ಸೊ 1.5 ಇಂಚ್ ತೊಗೊಂಡಿದ್ನಲ್ಲ, ಸೊ ಅದರಲ್ಲಿ ನಾನು 0.25ನ ಮೈನಸ್ ಮಾಡಿ 1.25ಗೆ ಇಲ್ಲಿ ನಾನು ಡೌನಿಂಗ್ನ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಸೊ ಇಲ್ಲಿಂದ ನಾವು ಬ್ಯಾಕಲ್ಲಿ 1.5 ಇಂಚ್ ನಾನು ಡೌನ್ ತೊಗೊಂಡಿದ್ದೀನಿ. ಸೊ ಫ್ರಂಟಲ್ಲಿ 1.25 1/4 ಇಂಚಿನ ಡೌನಿಂಗ್ನ ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿಂದ ಬ್ಯಾಕಲ್ಲಿ ನಾವೇನು ತೊಗೊಂಡಿದ್ವೋ 7.6ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಲ್ಲಿಂದ 8 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೋಬೋದು. ಈ ರೀತಿ ಆಯ್ತಲ್ಲ? ಈ ರೀತಿ ಇಷ್ಟು. ಇಲ್ಲಿ ಫ್ರಂಟಲ್ಲಿ ಡೀಪ್ ನೆಕ್ ನಾವು ಡೀಪ್ ಎಷ್ಟು ತೊಗೊಳ್ತೀವಿ ಅಂತ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಡೀಪು 8 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ 8 ಇಲ್ಲ 8.5 ತೊಗೊಳ್ಳಿ, ನಿಮಗೇನು ಜಾಸ್ತಿ ಅನಿಸಲ್ಲ. ನಾನಿಲ್ಲಿ ವಿ ಶೇಪ್ ತೊಗೊಳ್ತಿದ್ದೀನಲ್ಲ, ಸೊ ನಾನಿಲ್ಲಿ 8.5 ಇಂಚನ್ನ ಡೀಪ್ನ ತೊಗೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? 8.5 ಇಂಚು ಡೀಪ್ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಡೀಪ್ ನೆಕ್ ಆಗಿರೋದ್ರಿಂದ ನನಗೆ ಶೋಲ್ಡರ್ ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ನಮಗೆ ನೆಕ್ ಅನ್ನೋದು ಈ ಕಡೆ, ಕ್ಲಾತ್ ಅನ್ನೋದು ಈ ಕಡೆ ಬರುತ್ತಲ್ಲ. ಸೊ
ಆಗ ನಮ್ಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ನಮ್ಮ ಪ್ಯಾಕ್ ನೆಕ್ ಆದರೆ ಫುಲ್ ಇಲ್ಲಿವರೆಗೂ ಆದರೆ ನಮ್ಗೆ ಯಾವುದೇ ರೀತಿ ಇಲ್ಲಿ ಶೋಲ್ಡರ್ನ ಮೈನಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಯಾವುದೇ ರೀತಿ ನಮಗೆ ರಿಂಕಲ್ ಬರಲ್ಲ. ಅದೇ ಡೀಪ್ ನೆಕ್ ತಗೊಂಡಾಗ ನಮಗೆ ಇಲ್ಲಿ ಕ್ಲಾತ್ ಅನ್ನೋದು ನಮಗೆ ಎಕ್ಸ್ಟ್ರಾ ಆಗಿಬಿಡುತ್ತೆ, ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಶೋಲ್ಡರ್ನ ಮೈನಸ್ ಮಾಡಬೇಕಾಗುತ್ತೆ. ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ನಂದು ಫುಲ್ ಶೋಲ್ಡರ್ ಬಂದು 16 ಇಂಚಸ್ ಅಲ್ವಾ, 16 ಇಂಚಸ್ಸು. ಅದರಲ್ಲಿ ನಾನು ಮೈನಸ್ ಮಾಡ್ತೀನಿ 2.5 ಇಂಚ್ನ 2.5ನ ಎಷ್ಟು ಬಂತು 13.5 ಬಂತು. 13.5 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 6.75 ಬರುತ್ತೆ. ಇಲ್ಲಿ ನಾನು 6.75 ಅಂದರೆ 6.25ನ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 6.25 ಮಾರ್ಕ್ ಮಾಡ್ಕೊಳ್ತೀನಿ. ಉಳಿದಿದ್ದು ಎಷ್ಟು ಮೈನಸ್ ಆಗಿದೆ ನನಗಿಲ್ಲಿ ನೋಡಿ, ಇಲ್ಲಿ 1 ಕಾಲು ಇಲ್ಲಿ ನಮಗೆ ಮೈನಸ್ ಆಗಿದೆ. 1.25 ಇಲ್ಲಿ ಮೈನಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ನಾವು ಕ್ಯಾಲ್ಕುಲೇಷನ್ ಹಾಕೋಬೇಕಾಗತ್ತೆ. ಈ ರೀತಿ ಮಾಡಿದ್ಮೇಲೆ ನಮ್ಗೆ ನೋಡಿ ಇಲ್ಲಿ ಮೈನಸ್ ಆಗುತ್ತೆ ಶೋಲ್ಡರ್ ಅನ್ನೋದು. ಈ ಮೈನಸ್ ಆದ್ರೇ ನಮಗೆ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರದೇ ಇರುತ್ತೆ. ಸೊ ನಮಗೆ ಡೀಪ್ ನೆಕ್ ಇಟ್ಟಾಗ ನಮ್ಗೆ ಶೋಲ್ಡರ್ ಮೈನಸ್ಸು ಆಗಲೇಬೇಕು ಕಂಪಲ್ಸರಿ. ಇಲ್ಲಾಂದರೆ ನಿಮಗೆ ಇಲ್ಲೆಲ್ಲ ಫುಲ್ ಕ್ಲಾತ್ ಎಲ್ಲ ರಿಂಕಲ್ ಥರ ಬಟ್ಟೆ ಕುತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾವು ಬ್ಯಾಕಲ್ಲಿ ಯಾವ ರೀತಿ 1/2 ಇಂಚು ಈ ಕಡೆ ಒಳಗಡೆ ತೊಗೊಂಡಿದ್ವು, ಸೊ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ನಾವು ಯಾವ ರೀತಿ ಮಾಡ್ಕೊಂಡಿದ್ವೋ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಷ್ಟಾದಮೇಲೆ ನಾನು ಇಲ್ಲಿಂದ 1 ಇಂಚ್ನ ಒಳಗಡೆಗೆ ತೊಗೊಂಡಿದ್ದಲ್ಲ, 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಚೆಸ್ಟು ನಾನು ಬ್ಯಾಕ್ ಏನು ತೊಗೊಂಡೆ 40 ಸೈಜು ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 4 ಮಾಡಿಕೊಂಡೆ 10 ಬಂತು. ಇದಕ್ಕೆ ನಾನು ಲೂಸಿಂಗು 1 ಇಂಚ್ನ ಹ್ಯಾಡ್ ಮಾಡಿದ್ದೆ ಬ್ಯಾಕ್ ಸೈಡಲ್ಲಿ. ಸೊ ಬ್ಯಾಕ್ ಎಲ್ಲ ಫುಲ್ ಕವರ್ ಇತ್ತು ನಂದು, ಹಾಗಾಗಿ ನಾನು 1.5 ಇಂಚ್ನ ಹ್ಯಾಡ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಪ್ಲಸ್ 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ತೀನಿ. ಟೋಟಲ್ ನನಗೆ 11 ಇಂಚ್ ಬೇಕು ಫ್ರಂಟಲ್ಲಿ ಲೂಸಿಂಗ್ ಅನ್ನೋದು. ಚೆಸ್ಟ್ ಮೆಜರ್ಮೆಂಟ್ ಬಂದು 11 ಇಂಚಸ್ಸು. 11 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ಲ? 11 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚಸ್ಸು ನೋಡಿ ಇಲ್ಲಿ ನಾನು ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಪೇಪರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಪೇಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 11 ಇಂಚಸ್ಸು ನಾನು ಚೆಸ್ಟ್ ತೊಗೊಂಡ್ಮೇಲೆ ಇಲ್ಲಿಂದ ನಾನು 1.5 ಇಂಚಿನ ಮಾರ್ಜಿನ್ನ ತೊಗೊಳ್ತೀನಿ. ಅರ್ಥ ಆಯ್ತಲ್ಲ? ನಾನು ಲೆಂತ್ ನಿಮಗೆ ಹೇಳಿಲ್ವಲ್ಲ, ಲೆಂತ್ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗಿತ್ತು. ಸೊ ಮರ್ತಿದ್ದೆ. ಲೆಂತ್ ನೋಡಿ ನನಗೆ ರೆಡಿ ಬೇಕು 15 ಇಂಚು. ಸೊ 1/4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೆ ಬ್ಯಾಕಲ್ಲಿ ಅಲ್ವಾ. ಇಲ್ಲಿ 1/4 ಇಂಚಿಗೆ ನಾನು ಇಲ್ಲಿ ನೋಡಿ ನಮಗೆ ರೆಡಿ ಬೇಕು 15 ಇಂಚಸ್ಸು. ಅದಕ್ಕೆ 1/4 ಇಂಚನ್ನ ನಾನು 1.25 ಆ್ಯಡ್ ಮಾಡ್ಕೊಂಡಿದ್ದೆ ಬ್ಯಾಕಲ್ಲಿ. ಇದಕ್ಕೆ ನಾನು ಇನ್ನೂ 1.5 ಇಂಚ್ನ ಹ್ಯಾಡ್ ಮಾಡ್ಕೊಳ್ತೀನಿ. ಇನ್ನೂ 1.5 ಇಂಚ್ ಹ್ಯಾಡ್ ಯಾಕಪ್ಪ ಮಾಡ್ಕೋಬೇಕಂದ್ರೆ ನನಗಿಲ್ಲಿ ಶೋಲ್ಡರ್ ಹತ್ರನೂ ಸಹ ಮೈನಸ್ ಆಗುತ್ತೆ ಕ್ಲಾತು ಪೇಪರು ಈ ಕಟ್ಟಿಂಗಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಬ್ಲೌಸ್ ಲೆಂತು ಶಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇನ್ನೂ ಎಕ್ಸ್ಟ್ರಾ 1.5 ಇಂಚ್ನ ಹ್ಯಾಡ್ ಮಾಡ್ಕೊಳ್ತೀನಿ. ನೋಡಿ 16.25 ಇದೆ, ಅದಕ್ಕೆ ಪ್ಲಸ್ 1.5 ಇಂಚ್ನ ಹ್ಯಾಡ್ ಮಾಡ್ಕೊಳ್ತೀನಿ. ಟೋಟಲ್ ನನಗೆ ನೋಡಿ 17.25 ಬರುತ್ತೆ. ಸೊ ಇಲ್ಲಿಂದ ಹಿಡಿದು ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮಗೆ 17.25ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 17.75 ಆಯಿತಾ? 17.75ಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರ್ಥ ಆಯ್ತಲ್ಲ? ನಾನು ಎಕ್ಸ್ಟ್ರಾ ಇಲ್ಲಿ ಬ್ಯಾಕ್ಗಿಂತೂ ಬ್ಯಾಕ್ ಎಕ್ಸ್ಟ್ರಾ 1.25 ಇಂಚ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ಒಂದು ಕಟಿಂಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ ಇಷ್ಟಾದಮೇಲೆ 1.5 ಇಂಚು ಇಲ್ಲಿ ನಾನು ಹ್ಯಾಡ್ ಮಾಡ್ಕೊಳಲ್ಲ. ಈಗ ನೋಡಿ 1 ಇಂಚು ಇಲ್ಲಿ ಸೇರಿಸಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಮಾಮೂಲಿ ಕರ್ವ್ ಸ್ಕೇಲಲ್ಲಿ ಬ್ಯಾಕ್ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೊ ಅದೇ ರೀತಿ ಈ ಪಾಯಿಂಟ್ ಸೇರಿಸ್ತಾ ಇನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ರೀ. ಈ ರೀತಿ ಇಲ್ಲಿ ಈ ಪಾಯಿಂಟ್ನ ಸೇರಿಸ್ತಾ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಈ ಥರ ಕರ್ವ್ ಸ್ಕೇಲ್ನ ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಲೈನು ಮತ್ತು ಈ ಡಾಟು 3
ಸೆಟ್ ಆಗಬೇಕು. ಆ ರೀತಿ ನೀವು ಈ ಥರ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ಫ್ರಂಟಲ್ಲಿ. ಅರ್ಥ ಆಯ್ತಲ್ಲ? ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಮಗೆ ಚೆಸ್ಟ್ ಲೈನು ಇಲ್ಲಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ, ನಮಗೆ ಇದು ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತಲ್ಲ, ಸೊ ಫ್ರಂಟಲ್ಲಿ ಡೀಪ್ ನೆಕ್ ಬರೋದ್ರಿಂದ ನಾವು ನೋಡಿ ಈ ಲೈನಿಂದ ಇದೇನು ನಾವು ಬ್ಯಾಕ್ ಪಾರ್ಟಿಗೆ ತೊಗೊಂಡಿದ್ದೀವೋ, ಸೊ ಈ ಲೈನಿಂದ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 1.5 ಇಂಚು ಒಳಗಡೆ ಇದು ಫ್ರಂಟು ಡೀಪ್ ನೆಕ್ ಆಗಿರೋದ್ರಿಂದ ನಾವು ಇಲ್ಲಿ ಮೈನಸ್ ಆಗುತ್ತೆ ಕ್ಲಾತು, ಇಲ್ಲಾಂದರೆ ನಮಗೆ ಇಲ್ಲಿ ಪ್ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1.5 ಇಂಚ್ನ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಆರ್ಮೋಲ್ ಲೈನ್ಗೆ ಈ ಥರ ಸೇರಿಸ್ಕೊಳ್ಳೋಣ. ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನಮಗೆ 7.6 ಬರುತ್ತೆ. ಅರ್ಥ ಆಯ್ತಲ್ಲ? 7.6 ಬರುತ್ತೆ. ಇಲ್ಲಿಗೆ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೀವು ಬೋಟ್ ನೆಕ್ ಕಟ್ ಮಾಡಬೇಕಾದ್ರೂ ನಿಮಗೆ ನೋಡಿ ಇಲ್ಲಿಂದನೇ ಈ ಒಂದು ಲೈನಲ್ಲೇ ಕಟ್ ಮಾಡ್ಕೋಬೇಕು. ನಿಮಗೆ ಯಾವುದೇ ರೀತಿ ಡೀಪ್ ಇಲ್ಲ ಅಂದರೆ ಈ ಲೈನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಡೀಪ್ ಇದೆ ಬ್ಲೌಸಲ್ಲಿ ಅನ್ನೋದಾದರೆ ಈ ರೀತಿ ಪ್ಯಾಟರ್ನಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಈಗ ನಾನು ಇದನ್ನು ಸೇರಿಸ್ತಾ ಒಂದು ಲೈನ್ನ ಕರೆಕ್ಟಾಗಿ ನೋಡಿ ಈ ಲೈನು ಸೇರೋ ಥರ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ತೀನಿ. ಈ ರೀತಿ ನೋಡಿ ನಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ, ಫ್ರಂಟಿಗೆ ಮತ್ತು ಬ್ಯಾಕ್ಗೆ ಇಷ್ಟೆಲ್ಲ ಡಿಫ್ರೆನ್ಸ್ ಬರುತ್ತೆ. ಸೊ ನಮಗೆ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ ಶೋಲ್ಡರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಫುಲ್ ಶೋಲ್ಡರಲ್ಲಿ 2.5 ಇಂಚನ್ನ ಮೈನಸ್ ಮಾಡೋದ್ವಲ್ಲ, ಸೊ ನಮ್ಗೆ ಇಲ್ಲಿ ಬರುತ್ತೆ 6.75. ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ 6.75 ಬರುತ್ತಾ ಅಂತ. ನೋಡಿ ಇಲ್ಲಿ ಡೀಪ್ ಹತ್ರ ನಮಗೆ 6.75 ಕರೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಬಂದಮೇಲೆ ಇಲ್ಲೂ ಅಷ್ಟೇ 6.75 ಬರುತ್ತಾ ಅಂತ ನೋಡಿ. 6.75 ನೋಡಿ ಇಲ್ಲಿ ನಮಗಿಲ್ಲಿ ಬಟ್ಟೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ, 6.75 ನಮ್ಗೆ ಇಲ್ಲಿ ರೆಡಿ ಬಂದರೆ ಇದು ಉಳಿದಿದ್ದಿಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ಕ್ಲಾತು ನಮಗಿದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಬಿಗಿನರ್ಸ್ ಆದರೆ ಒಂದ್ಸಲ ನೀಟಾಗಿ ಬೇರೆ ಕ್ಲಾತಲ್ಲಿ 1 ಮೀಟ್ರ್ ಕ್ಲಾತ್ ತೊಗೊಳ್ಳಿ, ಇಲ್ಲಾಂದರೆ ಕುಂಕುಮಕ್ಕೆ ಇಟ್ಟಿರೋ ಬ್ಲೌಸಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ. ಮತ್ತು ಅದನ್ನು ನೀವು ಸ್ಯಾರಿ ಬ್ಲೌಸ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಈ ಮೆಥಡಲ್ಲಿ ನೀವು ಕಟ್ ಮಾಡೋದಾದರೆ ಫಸ್ಟು ಒಂದು ಹಳೇದೊಂದು ಪೀಸಲ್ಲಿ ನೀವು ಕಟ್ ಮಾಡ್ಕೊಳ್ಳೋದು ಉತ್ತಮ ನನಗೆ ಅನಿಸಿದ ಮಟ್ಟಿಗೆ. ಇಷ್ಟಾದಮೇಲೆ ಈಗ ನಾವು ಇಲ್ಲಿಂದ ಶೋಲ್ಡರ್ ಎಷ್ಟು ನಾವು ಮೈನಸ್ ಮಾಡಿದ್ದೀವೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಎಷ್ಟು ಬಂದಿದೆ, 6.75 ಇಂಚ್ ಅಲ್ವಾ, 6.75 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಇಲ್ಲೂ ಸಹ ನಾವು 6.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಇದು ಒಳಗಡೆಗೆ ಈ ರೀತಿ ಬರುತ್ತೆ, ಬಂದರೂ ಪರವಾಗಿಲ್ಲ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನಾನು ಜಸ್ಟ್ ಈ ಥರ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ನಾನು ಇನ್ನೊಂದು 2 ಪಾಯಿಂಟ್ಸು ಎಕ್ಸ್ಟ್ರಾನೇ ಬಂದಿದೆ. ಸೊ ಇದನ್ನು ಈ ಥರ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ನ ಈ ರೀತಿ ಮಾಡ್ಕೊಂಡ್ಮೇಲೆ ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಶೇಪ್ನ ಕೊಡೋಣ. ಎಲ್ಲಿಗೆ ಸೆಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ, ಅಲ್ಲಿಗೆ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರ್ಥ ಆಯ್ತಲ್ಲ? ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೀವೊಂದು ಸ್ಟ್ರೈಟ್ ಲೈನ್ನೇ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಫ್ರಂಟಿಗೆ. ಅರ್ಥ ಆಯ್ತಲ್ಲ? ಇದು ಫ್ರಂಟ್ಗೆ ಬರುತ್ತೆ. ಸೊ ಇಷ್ಟಾದಮೇಲೆ ನಮಗೆ ಟೋಟಲ್ ಎಷ್ಟಿದೆ, 6.75 ಇದೆಯಲ್ಲ. ಸೊ 6.75ಅಲ್ಲಿ ಇಲ್ಲಿ ನಮಗೆ ನಾನು ಹೇಳಿದ್ನಲ್ಲ ನಿಮಗೆ ಶೋಲ್ಡರ್ ಹತ್ರ ನಮಗೆ ಮೈನಸ್ ಆಗುತ್ತೆ. ಮೈನಸ್ ಆಗೋದ್ರಿಂದ ನಾನು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತಲೂ ಹೇಳಿದ್ದೀನಿ ನಿಮಗೆ. ನೋಡಿ ನಾನು ಇಲ್ಲಿಂದ 1 ಇಂಚನ್ನ ಮೈನಸ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? 1 ಇಂಚನ್ನ ಇಲ್ಲಿಂದ ಮೈನಸ್ ಮಾಡ್ತೀನಿ. ಸೊ ಇಲ್ಲಿ 1.25ನ ನಾನು ಡೌನಿಂಗ್ ತೊಗೊಂಡಿದ್ದೀನಿ. ಇಲ್ಲಿಗೂ ಸಹ ನಾನು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಆರ್ಮೋಲ್ ಹತ್ರ ಮತ್ತು ಈ ಒಂದು ಶೋಲ್ಡರ್ ಹತ್ರ ರಿಂಕಲ್ ಬರೋದನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ನಮ್ಗೆ ಇದೂ ಮೈನಸ್ ಆಗುತ್ತೆ, ಇದು ನಮಗೆ ಹ್ಯಾಡ್ ಆಗೋದಿಲ್ಲ. ಸೊ ಇದು ಮೈನಸ್ ಆಗುತ್ತೆ. ಇಷ್ಟಾದಮೇಲೆ ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ರೆಡಿ ಎಷ್ಟು ಬೇಕು ಅನ್ನೋದು, ನಿಮಗೆ ಶೋಲ್ಡರ್ ರೆಡಿ ಎಷ್ಟು ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಇದೆಷ್ಟಿದೆ, ಇಲ್ಲಿ ನಮಗೆ ಈ ಥರ ಸ್ಟ್ರೈಟಾಗಿ ಸ್ಲೀವ್ ಅಟ್ಯಾಚ್ಗೆ ಕ್ಲಾತ್ ಅನ್ನೋದು 1.25 ಅಷ್ಟು ಈ ರೀತಿ ಸ್ಟ್ರೈಟಾಗೆ ಬರುತ್ತೆ. ಜಸ್ಟು 1 ಪಾಯಿಂಟ್ ಅಷ್ಟು ಈ ಥರ ಸ್ಟ್ರೈಟಾಗೆ ಬರುತ್ತೆ. ಅದಾದಮೇಲೆ ನಮಗಿಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚಿಗೆ ಹೋಗುತ್ತೆ.
ಅಲ್ವಾ, ಸ್ಲೀವ್ ಅಟ್ಯಾಚ್ಗೆ 1/2 ಇಂಚ್ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದಾದರೆ ನಮಗಿಲ್ಲಿ ನೋಡಿ 1 ಪಾಯಿಂಟ್ ಕಮ್ಮಿ 5ಗೆ ಬರುತ್ತೆ. 1 ಪಾಯಿಂಟ್ ಕಮ್ಮಿ ಇಲ್ಲ, 4.25 ಬರುತ್ತೆ. ಸೊ 4.25 ನಾನಿಲ್ಲಿ ಪೈಪಿಂಗ್ಗೆ 1/4 ಇಂಚಷ್ಟು ಮಾರ್ಕ್ನ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ಲ, ಪೈಪಿಂಗ್ಗೆ 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ರೆಡಿ ಬರೋ ಶೋಲ್ಡರ್ ಎಷ್ಟಿದೆ, ಇಲ್ಲಿ 4 ಇಂಚ್ ಬಂದರೆ ನಮಗೆ ರೆಡಿ ಶೋಲ್ಡರು ಸಾಕು. ಸೊ ಇಲ್ಲಿ ನನಗೆ ಇಲ್ಲಿ 1/2 ಇಂಚ್ ಹೋದರೆ ನನಗಿಲ್ಲಿ ಇಲ್ಲಿ ಹೋದರೆ ನನಗೆ ಇಲ್ಲಿ ಸ್ವಲ್ಪ ನೀವು ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಬ್ರಾಡಾಗಿ ತಗೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತೊಗೊಂಡಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಈ ನೆಕ್ಗೆ ಹತ್ರಕ್ಕೆ ಬರಲ್ಲ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಬೇಕು ಅಂದರೆ ಈ ಥರ ಸ್ವಲ್ಪ ಬೋಟ್ ನೆಕ್ ಶೇಪಲ್ಲಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟಾಗಿ ನಿಮಗೆ ಈ ನೆಕ್ ಹತ್ರ ಡಿಸ್ಟೆನ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಲ್ಲ. ಇಷ್ಟು ಬಂದಮೇಲೆ ನಮ್ಗೆ ಅವಾಗ ಎಷ್ಟು ಬರುತ್ತೆ ನೋಡಿ, ರೆಡಿ ಶೋಲ್ಡರ್ ನಮಗೆ ಬರುತ್ತೆ 4 ಇಂಚಸ್ಸು ರೆಡಿ ಶೋಲ್ಡರು ನಮಗೆ ಬರುತ್ತೆ. ಅರ್ಥ ಆಯ್ತಲ್ಲ. ಈ 4 ಇಂಚಸ್ ಅಷ್ಟು ನಾನು ಇಲ್ಲೂ ಶೋಲ್ಡರ್ ಹತ್ರ ರೆಡಿ ಶೋಲ್ಡರ್ ನಮಗೆ ಎಷ್ಟು ಬೇಕು 4 ಇಂಚ್ಗೆ ಮಾರ್ಕ್ ಮಾಡಬೇಕು. ಇಲ್ಲೂ ಅಷ್ಟೇ 1/2 ಇಂಚ್ ನಾವು ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ. ಇಲ್ಲಿಂದ 4 ಇಂಚ್, .1 ಇಂಚ್ ಬರುತ್ತೆ. 4.1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇದು ಸ್ಲೀವ್ ಅಟ್ಯಾಚ್ಗೆ ಹೋದರೆ 4.1ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನಮಗೆ ನೋಡಿ ನೆಕ್ ವಿಡ್ತ್ ಅನ್ನೋದು ನಮಗೆ ಅವಾಗ 2.1 ಇದೆ, ಬರೀ 2 ಬಂದಿದೆ. 2 ನೆಕ್ ವಿಡ್ತು ಬಂದಿದೆ ನಮಗೆ. ಸೊ ಇಲ್ಲಿ ನಾನು ವಿ ಶೇಪ್ನ ಡ್ರಾ ಮಾಡ್ತೀನಿ. ಅರ್ಥ ಆಯ್ತಲ್ಲ. ಇಲ್ಲಿ ಇಷ್ಟು ಇದೆಲ್ಲ ನಮಗೆ ಮೈನಸ್ ಆಗುತ್ತೆ. ಇದು ನೆಕ್ ಬಿಡ್ತು ನಮಗೆ ನೋಡಿ, ಫ್ರಂಟಲ್ಲಿ ಬ್ಯಾಕಲ್ಲಿ ಇರೋಷ್ಟು ನೆಕ್ ಬಿಡ್ತು ಬರಲ್ಲ, ಫ್ರಂಟಲ್ಲಿ ನಮಗೆ ಕಡಿಮೆ ಆಗುತ್ತೆ. ಶೋಲ್ಡರ್ ಮಾತ್ರ ಕರೆಕ್ಟಾಗಿ ಬ್ಯಾಕಲ್ಲಿ ಏನಿದೆಯೋ ಅದೇ ಬರಬೇಕಾಗುತ್ತೆ ಶೋಲ್ಡ್ರಲ್ಲಿ, ಯಾಕಂದರೆ ನಮಗೆ ಶೋಲ್ಡರ್ ವೇರಿಯೇಷನ್ ಆಗಬಾರ್ದು. ಶೋಲ್ಡರ್ ವೇರಿಯೇಷನ್ ಆದರೆ ನಮಗೇನಾಗುತ್ತೆ, ಅಟ್ಯಾಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಶೋಲ್ಡರ್ ನಮಗೆ ವೇರಿಯೇಷನ್ನು ಬರಬಾರ್ದು. ನಮಗೆ ಕರೆಕ್ಟಾಗಿ ನೋಡಿ ಶೋಲ್ಡರೂ ಕರೆಕ್ಟಾಗಿ ನಮಗೆ ಬರುತ್ತೆ. ಅರ್ಥ ಆಯ್ತಲ್ಲ. ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರು ನಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಈಗ ನಾನು ನೆಕ್ ಇಲ್ಲಿಂದ ಮಾರ್ಕ್ನ ಮಾಡ್ತೀನಿ. ನೆಕ್ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ 8.5 ಇಂಚು. 8 ನನಗೆ ರೆಡಿ ಬರುತ್ತೆ. 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತಲ್ಲ. ಸೊ 1/2 ಇಂಚ್ ಇಲ್ಲಿ ನಿಮಗೆ ಶೋಲ್ಡರ್ ಅಟ್ಯಾಚು 1/2 ಇಂಚಿಗೆ ಫಸ್ಟೇ ಮಾರ್ಕ್ ಮಾಡ್ತೀನಿ ನೋಡಿ. ಇದು ಶೋಲ್ಡರ್ ಅಟ್ಯಾಚ್ದು. ಸೊ ನಾನು ಇಲ್ಲಿಂದ 8.5ಗೆ ಮಾರ್ಕ್ನ ಮಾಡ್ತೀನಿ. ಅರ್ಥ ಆಯ್ತಲ್ಲ. 1/2 ಇಂಚ್ ನಮಗೆ ಶೋಲ್ಡರ್ಗೆ ಹೋದರೆ ಉಳಿದಿದ್ದು ನಮಗೆ ಇಲ್ಲಿ ಇಲ್ಲೂ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನೋಡಿ ಈ ಸ್ಕೇಲ್ ಇದೆಯಲ್ಲ, ಈ ಸ್ಕೇಲಲ್ಲಿ ನಾನು ವಿ ಶೇಪು ಕೊಡೋಕ್ಕಾಗಿ ಲೆಂತ್ ಆಯಿತು. ಸೊ ನಾನಿಲ್ಲೇ ನೋಡಿ ಈ ರೀತಿ ಲೈನ್ನ ಡ್ರಾ ಮಾಡ್ತೀನಿ. ಇದರಲ್ಲಿ ನಾನು ಸ್ವಲ್ಪ ಶೇಪ್ ಅನ್ನೋದು ಕೊಡ್ತೀನಿ. ಸ್ವಲ್ಪ ಲೈಟಾಗಿ. ಸೊ ಆಮೇಲೆ ಕೊಡ್ತೀನಿ, ಪೇಪರು ಟರ್ನ್ ಮಾಡ್ಕೊಳಕ್ಕಾಗಲ್ಲ. ಸೊ ಇಷ್ಟಾದಮೇಲೆ ಈಗ ನಾನು ಇಲ್ಲಿಂದ ಚೆಸ್ಟ್ ಪಾಯಿಂಟ್ ಅಂದರೆ ಎಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 10.5 ಇಂಚು 10 ಇಂಚು ನನಗೆ ಎಕ್ಸ್ ಪಾಯಿಂಟ್ ಚೆಸ್ಟ್ ಪಾಯಿಂಟು, 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತಲ್ಲ, 10.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಲೈಟಾಗಿ ಡ್ರಾ ಮಾಡಿಕೊಂಡೆ. ಈಗ ನಾವಿಲ್ಲಿ ಪಾಯಿಂಟ್ ಎಷ್ಟು ತೊಗೋಬೇಕು ಅಂತ, ಅಂದರೆ ಈ ಒಂದು ಪ್ರಿನ್ಸಸ್ ಕಟ್ಟಿಗೆ ಎಷ್ಟು ನಾವು ತೊಗೋಬೇಕು ಅಂತ ಇದಕ್ಕೂ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಏನು ಅಂದರೆ ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ನೋಡಿ. 4 ಬರುತ್ತೆ ಆಯಿತಾ. ನಿಮಗಿಲ್ಲಿ 32 ಇತ್ತು ಅಂದ್ಕೊಳ್ಳಿ, 32ನ ತಗೊಳ್ಳಿ, 32 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ, ಎಷ್ಟು ಬರುತ್ತೋ ಅಷ್ಟನ್ನ ಇಲ್ಲಿ ತೊಗೋಬೇಕಾಗುತ್ತೆ. ಅದೇ ರೀತಿ ನೀವು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನೀವು ಯಾವ ಬ್ಲೌಸು ಸೈಜು ಕಟ್ ಮಾಡ್ತಾ ಇದ್ದೀರೋ ಅದಕ್ಕೆ ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ನಿಮಗಿಲ್ಲಿ ಕರೆಕ್ಟಾಗಿ ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನನಗಿಲ್ಲಿ 4 ಬಂತು, 4ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಈ ರೀತಿ. ಇಲ್ಲಿ 4ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 1/2 ಇಂಚ್ ಮೈನಸ್ ಮಾಡಿ 3.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 4ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಟ್ರೈಟ್ ಲೈನ್ನ ಇಲ್ಲಿಂದ ಇಲ್ಲಿ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಮಗೆ ಡಾಟ್ ಲೆಂತ್, ಡಾಟ್ ನೋಡಿ ಎಷ್ಟು ಬೇಕು ಅಂತ 3 ಇಂಚಸ್ಗೆ ನಾನು ಡಾಟ್ ಲೆಂತ್ನ
ತೊಗೊಂಡಿದ್ದೀನಿ. ಇಲ್ಲಿ ನೀವು ಬ್ಲೌಸ್ ಚಿಕ್ಕ ಸೈಜ್ ಆದರೆ ನಿಮಗೆ ಹೆವಿ ಚೆಸ್ಟ್ ಇಲ್ಲ, ಚೆಸ್ಟು ಕಡಿಮೆ ಇದೆ ಅನ್ನೋರು 2.5 ತೊಗೋಬೋದು, 2 ಇಂಚಸ್ ಆದರೂ ತೊಗೋಬೋದು. ಸೊ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನನಗೆ ನಾನು 3 ಇಂಚಸ್ ಅಷ್ಟು ಇಲ್ಲಿ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಲೆಂತ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 6.25 ಅಂದರೆ ಇಲ್ಲಿ 6 ಕಾಲಿದೆ ಈ ಒಂದು ಲೈನ್ ಲೆಂತು. ಸೊ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ 6 ಮುಕ್ಕಾಲು ಬರುತ್ತೆ. 6 ಮುಕ್ಕಾಲನ್ನ ನೀವು ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮತ್ತು ಮಿಡ್ಲಿಗೆ, ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ 1/4 ಇಂಚು ಈ ಥರ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/4 ಇಂಚು ಹೊರಗಡೆಗೆ ಮಾಡ್ಕೊಳ್ಳಿ. ಇಲ್ಲಿಂದ 1/2 ಇಂಚು ಈ ಥರ ಹೊರಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ 1/2 ಇಂಚು ಅಂತ ಚೆಕ್ ಮಾಡ್ಕೊಳ್ಳಿ. ಇದು 0.25, ಇದು 0.25, ಇದು 0.5. ಇಷ್ಟಾದಮೇಲೆ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡು ನೋಡಿ ಈ ಪಾಯಿಂಟ್ನ ಈ ಒಂದು ಪಾಯಿಂಟ್ನ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡಬೇಕಾಗುತ್ತೆ. ಈ ರೀತಿ ಅರ್ಥ ಆಯ್ತಲ್ಲ? ಈ ಪಾಯಿಂಟ್ನ ಸೇರಿಸಿ ಈ ಥರ ಡ್ರಾ ಮಾಡಿದ್ದಾದಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಈ ಪಾಯಿಂಟ್ಸು ಸೇರ್ತಾ ಇಲ್ಲಿಗೊಂದು ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಇದನ್ನು ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಟ್ಟಿದ್ದಾದಮೇಲೆ ನಮಗಿಲ್ಲಿ ಡಾಟ್ ಪಾಯಿಂಟ್ ಅನ್ನೋದು ಮುಗೀತು. ಸೊ ಇಲ್ಲಿ ಡಾಟ್ ಪಾಯಿಂಟ್ ಅನ್ನೋದು ಮುಗಿದ್ಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ 6.25 ಇದೆ, ಅಂದರೆ 6 ಕಾಲಿದೆ. ಇಲ್ಲೂ ನಮಗೆ 6 ಕಾಲು ಬರೋ ಥರ ನಾವಿಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ 6 ಕಾಲಿಗೆ ಇಲ್ಲಿ ನಾನು ಮಾರ್ಕ್ನ ಮಾಡಿಕೊಂಡೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ 6 ಕಾಲು ಬರುತ್ತಾ ಅಂತ. ನೋಡಿ 6 ಕಾಲು ಬರುತ್ತೆ. ಇಲ್ಲಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡೆ. ಇಷ್ಟಾದಮೇಲೆ ಇಲ್ಲಿ ನಮಗೆ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಲೈನ್ ಇದೆಯಲ್ಲ, ಬ್ಯಾಕಿಗೆ ನಾವೇನು ತೊಗೊಂಡಿದ್ದೀವೋ ಈ ಲೈನ್ ಹತ್ರದಿಂದ ನಾವು ಇಲ್ಲಿಂದ ಇಲ್ಲೇನು 3 ತೊಗೊಂಡಿದ್ದೀವೋ ಇದರಲ್ಲಿ ಅರ್ಧ ಅಂದರೆ 1.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಅರ್ಥ ಆಯ್ತಲ್ಲ? ಇಲ್ಲಿಂದ 1.5 ಇಂಚು ಈ ಡಾಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದರಲ್ಲಿ ಅರ್ಧ, 3 ಅಂದರೆ ಇದರಲ್ಲಿ ಅರ್ಧ, ಒಂದೂವರೆಗೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಈ ಕಡೆ 0.75 ಮತ್ತು ಈ ಕಡೆ 0.75 ಅಂದರೆ 1.5 ಇಂಚ್ ನಮಗೆ ಇಲ್ಲಿ ಡಾಟ್ ಲೆಂತ್ ಅನ್ನೋದು ಬರಬೇಕಾಗುತ್ತೆ. ಇಷ್ಟು ಬಂದ ಮೇಲೆ ನೋಡಿ ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿಗೆ ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಅಫೆಕ್ಸ್ ಪಾಯಿಂಟಿಗೆ ಸೇರಿಸಿ ಒಂದು ಲೈನ್ನ ಹಾಕಬೇಕಾಗತ್ತೆ. ಇದು ಅಷ್ಟೇ ಅಫೆಕ್ಸ್ ಪಾಯಿಂಟ್ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಡ್ರಾ ಮಾಡಿದಾದಮೇಲೆ ಇದು ಒಂದು ಸಲ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ 5 ಮುಕ್ಕಾಲು ಬರುತ್ತೆ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ 5.25 ಬರುತ್ತೆ. 5 ಮುಕ್ಕಾಲು ಬರೋ ಥರ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ನಮಗೆ 5 ಮುಕ್ಕಾಲು ಬರುತ್ತೆ, ಇಲ್ಲೂ 5 ಮುಕ್ಕಾಲು ಬರುತ್ತೆ. ಇದನ್ನೊಂದು ಸ್ವಲ್ಪ ಗಮನ ಇಟ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೀವು. ಇಷ್ಟಾದಮೇಲೆ ನಾವಿಲ್ಲಿ ಒಂದು 3/4 ಇಂಚಷ್ಟು ಇಲ್ಲೂ ಅಷ್ಟೇ 0.75 ಅಷ್ಟು ಡೌನಿಂಗ್ನ ತಗೊಳ್ಳೋಣ. ಅರ್ಥ ಆಯ್ತಲ್ಲ? 3/4 ಇಂಚಷ್ಟು ಡೌನಿಂಗ್ ತೊಗೊಂಡ್ರೆ ಇದು ಸ್ವಲ್ಪ ಪಾಯಿಂಟು ಮೇಲಕ್ಕೆ ಹೋಯ್ತಲ್ಲ. ಸೊ ಇಲ್ಲಿ ಮತ್ತೆ ನೋಡಿ ಇದು ಎಕ್ಸ್ಟ್ರಾ ಬಂದಿದೆ. ಇಲ್ಲಿ ನಮಗೆ 6 ಇಂಚಸ್ ಬೇಕು, 6.25 ಇದೆ. ಇಲ್ಲೂ ನಮಗೆ 6.25 ಬರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಷ್ಟಾದಮೇಲೆ ಇಲ್ಲಿ ನಾನು 1.5 ಇಂಚನ್ನ ಮೈನಸ್ ಮಾಡ್ತೀನಿ. ಗೊತ್ತಾಯ್ತಲ್ಲ? 1.5 ಇಂಚ್ ಮೈನಸ್ ಮಾಡಿದ್ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರ್ಥ ಆಯ್ತಲ್ಲ? ಇದು ಮೈನಸ್ ಆಗುತ್ತೆ ನಮಗೆ, ಇಲ್ಲೂ ಮೈನಸ್ ಆಗುತ್ತೆ. ಮತ್ತು ಇಲ್ಲಿ ಡಾಟ್ ಹತ್ರ ನೋಡಿ 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ. ಸೊ ಇದು ನಾವು ಪ್ಯಾಡೆಡ್ ಹಾಕಲ್ವಲ್ಲ, ಸೊ ಹಾಗಾಗಿ ನನಗೆ ಈ ಒಂದು ಡಾಟು ನಿಮಗೆ ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ಈ ಡಾಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಇದೆಲ್ಲ ಮೈನಸ್ ಆಗುತ್ತೆ. ನಿಮಗೆ ಕಾಣಲಿ ಅಂತ ನಾನು ನೀಟಾಗಿ ಈ ರೀತಿ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಲ್ಲ? ಈ ಪೋರ್ಷನ್ ನಮಗೆ ವೇಸ್ಟ್ ಆಗುತ್ತೆ ಮತ್ತು
ಈ ಪೋರ್ಷನ್ ಅಷ್ಟೇ ವೇಸ್ಟ್ ಆಗುತ್ತೆ. ಇಷ್ಟಾದಮೇಲೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ವೇಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ. ವೇಸ್ಟ್ ಮೆಜರ್ಮೆಂಟು ಬಂದಿದೆ ನಮ್ಮದು 32.5. 32.5 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ 32.5 ಡಿವೈಡೆಡ್ ಬೈ 4 ಎಷ್ಟು 8.1. 8.1 ನಾವಿಲ್ಲಿ ಮ್ಯಾಚ್ ಮಾಡ್ಕೋಬೇಕು. 8.1 ಬರುತ್ತಾ ಅಂತ ನೋಡಿ. ಇಲ್ಲಿ 1/2 ಇಂಚು ಒಳಗೆ ಮೇಲಕ್ಕೆ ತಗೊಳ್ಳಿ. ಮೇಲಕ್ಕೆ ತಗೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಮೈನಸ್ ಆಗುತ್ತೆ, ಅರ್ಥ ಆಯ್ತಲ್ಲ. ಇದು ಮೈನಸ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 3.5 ಇದೆ. 3.5ಗೆ ನಮಗೆ 8.1 ಬರಬೇಕು. 3.5 ಈ ಕಡೆ ಬಿಡೋಣ. ಬಿಟ್ಟಾದಮೇಲೆ ನೋಡಿ ಇಲ್ಲಿಂದ 8.1 ಬೇಕು ನಮಗೆ. 8.1ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀವಿ. ಇದು ನಮಗೆ ರೆಡಿ ಬೇಕಾಗಿರೋದು ವೇಸ್ಟು. ಅದಕ್ಕೆ ನಾನು 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ 1.5 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿ ಒಂದು ಮಾರ್ಕಿಂಗ್ನ ಹಾಕ್ಕೊಂಡೆ. ನೋಡಿ ನಮಗೆ ಇದನ್ನು ಡಾಟ್ಗೆ ಹೋಗುತ್ತೆ. ಇದು ಕೂಡ ನಮಗೆ ಮೈನಸ್ ಆಗುತ್ತೆ. ಈ ರೀತಿ ಮೈನಸ್ ಆದಮೇಲೆ ಈಗ ಇಲ್ಲಿ ನಾವು 0.75 ಏನು ಮಾಡ್ಕೊಂಡಿದ್ದೀವೋ ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸೇರಿಸ್ತಾ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಅರ್ಥ ಆಯ್ತಲ್ಲ. ನಮಗಿಲ್ಲೂ ಇದು ಈ ಕ್ಲಾತ್ ಇದು ಕ್ಲಾತೂ ಮೈನಸ್ ಆಗುತ್ತೆ. ಇದು ಕೂಡ ಮೈನಸ್ ಆಗುತ್ತೆ ನಮಗೆ. ಇಷ್ಟಾದಮೇಲೆ ನೋಡಿ ಇದೂ ಮೈನಸ್ ಆಗುತ್ತೆ ನಮಗೆ. ನಮಗಿಲ್ಲಿ ಡಾಟ್ ಹತ್ರ ಯಾವುದೇ ರೀತಿ ಸ್ಟಿಚ್ ಅನ್ನೋದು ಬರಲ್ಲ. ನಾವಿಲ್ಲಿ ರೆಡಿ ನಾವು ಡಾಟ್ನ ಫೋಲ್ಡ್ ಮಾಡಿನೇ ಕ್ಲಾತ್ನ ಕಟ್ ಮಾಡ್ಕೊಳ್ತೀವಿ. ನಮಗಿಲ್ಲಿ ಯಾವುದೇ ರೀತಿ ರೆಡಿ ಸ್ಟಿಚ್ ಅನ್ನೋದು ಬರೋದಿಲ್ಲ. ಇವಾಗ ಆರ್ಮೋಲ್ ಹತ್ರ ಸ್ಟಿಚ್ ಅನ್ನೋದು ಬರೋದಿಲ್ಲ. ಸೊ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಇದನ್ನು ಈ ರೀತಿ ಕಟ್ ಮಾಡಿ ಸೈಡಿಗೆ ತಗೊಳ್ತೀನಿ. ಈಗ ಇದನ್ನು ಈ ರೀತಿ ಇಷ್ಟಾದಮೇಲೆ ನೋಡಿ ಪೇಪರ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಬೇಕಾಗುತ್ತೆ. ಡಾಟ್ ಏನು ನಾವು ಲೈನ್ ಹಾಕಿರ್ತೀವೋ ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಈ ಲೈನ್ ಮೇಲೆ ಈ ರೀತಿ ಸೆಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಈ ಲೈನ್ ಮೇಲೆ ಈ ರೀತಿ ಸೆಟ್ ಮಾಡಿದ್ಮೇಲೆ ನೋಡಿ ನಮಗೆ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡಿದ್ದಾದಮೇಲೆ ಕರ್ವ್ ಸ್ಕೇಲ್ ತಗೊಳ್ಳಿ. ನಿಮ್ಗೆ ಕರೆಕ್ಟಾಗಿ ಇಲ್ಲಿಂದ ನೋಡಿ ನಮಗೆ ರೆಡಿ ಬೇಕಾಗಿರೋದು ಇದು. ಈ ಒಂದು ಡಾಟ್ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಫ್ರಂಟಿಗೆ ಬೇಕಾಗಿರೋದು ಇದು. ಇದು ನಮಗೆ ಇಲ್ಲಿ ಸೇರಬೇಕು. ಅರ್ಥ ಆಯ್ತಲ್ಲ. ಇಲ್ಲಿ ಸೇರೋ ಥರ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಪಾಯಿಂಟ್ ನಮಗೆ ಸೇರೋ ಥರ ನೀಟಾಗಿ ಈ ಥರ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ.
ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ನೋಡಿ, ಈ ರೀತಿ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನೋಡಿ ಎಕ್ಸ್ಟ್ರಾ ಇದೆಲ್ಲ ಇದನ್ನು ನೀಟಾಗಿ ರೀತಿ ಕಟ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲಿ ಪಿನ್ ನೋಡ್ಕೊಬಿಡಿ. ಸೊ ನಿಮಗೆ ಇದು ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಇಲ್ಲಿಂದ ನಾವಿವಾಗ ಶೋಲ್ಡರ್ ಟು ವೇಸ್ಟ್ ಡಾಟ್ ಅಂತ ನಾವೇನು ಹೇಳ್ತೀವೋ ಈಗ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಮಿಡ್ಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಬಿಡೋಣ, ಸ್ಲೀವ್ ಅಟ್ಯಾಚ್ಗೆ. ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಮಿಡ್ಲಿಗೆ ಮಾರ್ಕ್ ಮಾಡಿದ್ದಾದಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಟ್ರೈಟಾಗಿ ಅಫೆಕ್ಸ್ ಪಾಯಿಂಟಿಂದ ಶೋಲ್ಡರ್ ಹತ್ರಕ್ಕೆ ಸ್ಟ್ರೈಟಾಗಿ ಈ ರೀತಿ ಲೈನ್ನ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 10 ಇದೆ, ಅದರಲ್ಲಿ 5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? 5ಗೆ ಇಲ್ಲಿ ನಾನು ಶೋಲ್ಡರು ಅಟ್ಯಾಚ್ದು ಬಿಟ್ಟು ಇಲ್ಲಿಗೆ 10 ಮಾರ್ಕ್ ಮಾಡ್ಕೊಂಡಿರೋದು 5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅರ್ಥ ಆಯ್ತಲ್ಲ? ಇಲ್ಲಿಂದ ಇಲ್ಲಿಗೆ ನಿಮಗೆ 1 ಇಂಚಷ್ಟು ಬಿಡ್ತಿರ್ಬೇಕಾಗತ್ತೆ. ಇಷ್ಟು ನೀವು ಶೋಲ್ಡರ್ ಟು ಎಷ್ಟು ಡಾಟ್ದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾಕಪ್ಪ ನಮಗೆ ಇಷ್ಟು ಕ್ಲಾತು ಮೈನಸ್ ಆಗಬೇಕು ಅಂದರೆ ನಮಗಿಲ್ಲಿ ನೆಕ್ಕು ಡೀಪ್ ನೆಕ್ ಕೊಡೋದ್ರಿಂದ ಇದು ಕ್ಲಾತ್ ಅನ್ನೋದು ಈ ಕಡೆ ಜರುಗಿದಾಗ ಇಲ್ಲಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೋಬಾರ್ದು. ಹಾಗಾಗಿ ಇಲ್ಲಿ ನಾವು ಡಾಟ್ನ ಹಿಡಿದ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಈ ಒಂದು ಡಾಟ್ನ ಇಲ್ಲಿ ನಮಗೆ ಯಾವುದೇ ರೀತಿ ಸ್ಟಿಚ್ ಬರಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿಂದ 1 ನಿಮಿಷ ನಾನಿಲ್ಲಿ ಶೋಲ್ಡರ್ ಬಿಟ್ಟಿದ್ದೆ, ಸೊ ಶೋಲ್ಡರ್ ಬಿಡಲ್ಲ. ಇಲ್ಲಿಂದನೂ ಬೇರೆ ಮಾರ್ಕರ್ ತೊಗೋತೀನಿ ರೀ. ಶೋಲ್ಡರ್ ಬಿಡ್ದಿರೇ, ಯಾಕಂದರೆ ನನಗಿಲ್ಲಿ 2 ಪೀಸಸ್ ಆಗಬೇಕಲ್ಲ. ಸೊ ಶೋಲ್ಡರ್ ಬಿಡ್ದಿರೇ ನಾನಿಲ್ಲಿ ಇಲ್ಲಿಂದ ಐದು 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆಯ್ತಲ್ಲ? 5 1/4ಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಈ ರೀತಿ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿಂದ ಶೋಲ್ಡರ್ವರೆಗೂ ಈ ರೀತಿ. ಈಗ ನಾನು ಈ ಪಾಯಿಂಟ್ನ ನೋಡಿ ಇಲ್ಲಿಂದ ಇಲ್ಲಿ 1 ಇಂಚಷ್ಟು ಬಿಡ್ತಿರಬೇಕು. ಈಗ ಈ ಪಾಯಿಂಟ್ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯೇ ಕಟ್ ಮಾಡ್ಕೋಬೇಕಾಗುತ್ತೆ. ಶೇಪ್ ನಿಮಗೆ ಈ ರೀತಿ ಬರಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಎಷ್ಟು ಇಲ್ಲಿ ನಮಗೆ ಮಾರ್ಜಿನ್ ಬೇಕಾಗುತ್ತೆ ಸ್ಟಿಚ್ಚಿಂಗೋಸ್ಕರ. ಇಲ್ಲಿ ಮಾರ್ಜಿನ್ ಬಿಡಬೇಕು. ಈ ಕಡೆ ನಮಗೆ ನಾನೇನಾರು ಮಾರ್ಕ್ ಹಾಕ್ತಿದ್ದೀನೋ ಇಲ್ಲಿ ನಮಗೆ ಸ್ಟಿಚ್ಚಿಂಗಿಗೆ 1/2 ಇಂಚ್ ಮಾರ್ಜಿನ್ನು ಕಂಪಲ್ಸರಿ ಬಿಡಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟು ಇಲ್ಲೂ ಸಹ ನಮಗೆ ಮಾರ್ಜಿನ್ನು ಕಂಪಲ್ಸರಿ ಬಿಡಬೇಕು. ಯಾಕಂದರೆ ನಾನು ಸ್ಟಿಚ್ಚಿಂಗಲ್ಲಿ ಮಾರ್ಜಿನ್ನ ಆ್ಯಡ್ ಮಾಡಿಲ್ಲ.
ಸೊ ಹಾಗಾಗಿ ನಮಗೆ ಇದಕ್ಕೆ ಮಾರ್ಜಿನ್ನು ಬಿಡಬೇಕಾಗತ್ತೆ. ಈ ರೀತಿ ಶೋಲ್ಡರ್ ಟು ಡಾಟು ಮಾರ್ಕಿಂಗ್ ಅನ್ನೋದು. ಇಷ್ಟಾದಮೇಲೆ ಈಗ ನಾವು ಫ್ರಂಟ್ ಬ್ಯಾಕ್ಗೆ ಇದು ಮ್ಯಾಚ್ ಆಗುತ್ತಾ ಅಂತ ಒಂದು ಸಲ ಚೆಕ್ ಮಾಡೋಣ. ನೋಡಿ, ಇಲ್ಲಿ ನಾನು ಫಸ್ಟಿಗೆ 1/2 ಇಂಚು ಡೌನ್ ತಗೊಂಡು, ನೋಡಿ 1/2 ಇಂಚು ಡೌನ್ ತಗೊಂಡಿದ್ದೀನಿ. 1/2 ಇಂಚ್ ಡೌನ್ ತಗೊಂಡು ಈ ರೀತಿ ಒಂದು ಲೈನ್ನ ಡ್ರಾ ಮಾಡಿ, ಇಲ್ಲಿಂದ ನೋಡಿ ಈ ಪಾಯಿಂಟ್ ಏನಿದೆಯೋ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನಿಮಗೆ ಇಲ್ಲಿ ತುಂಬ ಹೆವಿ ಲೂಸಿಂಗ್ ಆಗುತ್ತೆ ಅಂದರೆ ನೀವು ಇಲ್ಲಿಂದ ಈ ರೀತಿಯಾಗಿ ಶೇಪ್ನ ಡ್ರಾ ಮಾಡ್ಬೋದು. ಇಲ್ಲಿ ಈ ರೀತಿಯಾಗಿ ಅರ್ಥ ಆಯ್ತಲ್ಲ, ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿಂದ ನಾನು ಇದು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ತೀನಿ. ಈಗ ನಮಗೆ ಇಲ್ಲಿಂದ ಕರೆಕ್ಟಾಗಿ ನೋಡಿ, ಇಲ್ಲಿಗೆ ಪಾಯಿಂಟ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಇದು ಸ್ಟಿಚಿಂಗ್ ಮಾರ್ಕು. ಈ ಸ್ಟಿಚಿಂಗ್ ಮಾರ್ಕ್ಗೆ ಕರೆಕ್ಟಾಗಿ ಈ ಥರ ಸೇರಿಸ್ತಾ, ಇಲ್ಲೂ ಅಷ್ಟೇ ನೋಡಿ, ಈ ಸ್ಟಿಚಿಂಗ್ ಮಾರ್ಕು ಸೇರಬೇಕು. ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನಮಗಂತ ಎಕ್ಸ್ಟ್ರಾ ಏನು ಬರ್ತಾಯಿಲ್ಲ, ಜಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಿದೆ. ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಇವಾಗ ನಮಗೆ ಕರೆಕ್ಟಾಗಿ ಈ ಪಾಯಿಂಟು ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಹೀಗೆ ಚೆಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಶೋಲ್ಡರ್ ಟು ಅಫೆಕ್ಸ್ ಪಾಯಿಂಟು. ನಾನಿದು ಶೋಲ್ಡರ್ ಟು ವೇಸ್ಟು ಡಾಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಏನಾದರೂ ನಿಮ್ಮ ಕಟ್ಟಿಂಗಲ್ಲಿ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಸ್ಲೀವ್ ಕಟ್ಟಿಂಗ್ ಎಲ್ಲ ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.